ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಮಸ್ಕಾರ. 10 AM ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಂದುವರೆದ ಕೊರೋನಾ ಆರ್ಭಟ. ಇಂದು ಒಟ್ಟು 26,000 ಪ್ರಕರಣಗಳು ದಾಖಲು. ಬೆಂಗಳೂರಿನಲ್ಲಿ 10,000 ಹಾಗೂ ಇತರೆ ಜಿಲ್ಲೆಗಳಲ್ಲಿ 16,000 ಕೇಸ್ಗಳು ದಾಖಲಾಗಿವೆ. ಕೊರೋನಾ ರಣಕೇಕೆ. ಬೋರ್ಗರೆದು ಅಬ್ಬರಿಸಿ ಬರುತ್ತಿರುವ ಎರಡನೇ ಅಲೆಗೆ ಜನರು ದಿಕ್ಕಾಪಾಲಾಗಿದ್ದಾರೆ. ಕೊರೋನಾ ಕಂಟಕಕ್ಕೆ ನಿನ್ನೆ ಕರ್ನಾಟಕವು ತತ್ತರಿಸಿ ಹೋಗಿದೆ. ನಿನ್ನೆ ರಾಜ್ಯದಲ್ಲಿ ಒಟ್ಟು 26,000 ಕೇಸ್ಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ 10,000, ಇತರೆ ಜಿಲ್ಲೆಗಳಲ್ಲಿ 16,000 ಕೇಸ್ಗಳು ಪತ್ತೆಯಾಗಿದೆ. ಕೋವಿಡ್-19 ಬೆನ್ನಲ್ಲೇ ಕಪ್ಪು ಶಿಲೀಂಧ್ರ ಎಂಬ ಹೊಸ ಕಾಯಿಲೆಯು ಆವರಿಸಿದೆ. ಇದರಿಂದಾಗಿ ಈಗಾಗಲೇ 10 ಜನರಲ್ಲಿ ಈ ಕಾಯಿಲೆ ಕಂಡು ಬಂದಿದ್ದು, ಇದರಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಕೋವಿಡ್-19 ಎರಡನೇ ಅಲೆಗೆನೆ ಸತ್ತು ಬೇಸತ್ತು ಹೋಗಿರೋ ಜನಕ್ಕೆ ಇನ್ನೊಂದು ಡೇಂಜರ್ ಕಾದಿತ್ತು. ಅದೇ ಬ್ಲ್ಯಾಕ್ ಫಂಗಸ್ ಎನ್ನೋ ಒಂದು ಮಹಾಮಾರಿ. ಇತ್ತೀಚೆಗಷ್ಟೇ ಬ್ಲ್ಯಾಕ್ ಫಂಗಸ್ ಎಂಬ ಹೊಸ ಕರಿಮಾರಿಯು ಅಟ್ಯಾಕ್ ಆಗಿದೆ. ಇದರಿಂದ ಕರ್ನಾಟಕ ಡೇಂಜರ್ ಝೋನ್ ನಲ್ಲಿರುವಂತೆ ಕಾಣುತ್ತಿದೆ. ಹಾಗೆ ಬ್ಲ್ಯಾಕ್ ಫಂಗಸ್ ಎನ್ನುವ ಕರಿಮಾರಿಯು ಬಣ್ಣದಲ್ಲಿ ಬಂದು ಅಟ್ಯಾಕ್ ಮಾಡುವ ಸಾಧ್ಯತೆಗಳಿವೆ. ಈಗಾಗಲೇ ಬಿಳಿ ಮತ್ತು ಹಳದಿ ಪತ್ತೆಯಾಗಿರೋದ್ರಿಂದ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ಜನರು ಕೇಳ್ಕೊತೀವಿ. ಆಸ್ಪತ್ರೆಗಳಲ್ಲಿ ಹಾಸಿಗೆ ಮತ್ತು ಆಕ್ಸಿಜನ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಹಲವೆಡೆ ಆಕ್ಸಿಜನ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗಿದೆ. ಅಗತ್ಯ ವ್ಯವಸ್ಥೆಗಳ ಪೂರೈಕೆಯಲ್ಲಿ ವಿಫಲವಾಗಿರುವ ಆಸ್ಪತ್ರೆಗಳಿಗೆ ಸಚಿವರ ಭೇಟಿ. ಆದಷ್ಟು ಬೇಗ ವ್ಯವಸ್ಥೆ ಪೂರ್ಣಗೊಳಿಸುವಂತೆ ಆದೇಶ. ಎಷ್ಟೋ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ಯಾವುದೇ ರೀತಿಗೂ ಒಳ್ಳೆ ಸೌಕರ್ಯಗಳಿಲ್ಲ ಅಂತ ಆಸ್ಪತ್ರೆಗಳಿಗೆಲ್ಲ ಸಚಿವರು ಭೇಟಿ ಕೊಡ್ತಾರಂತೆ. ಏನ್ ಸ್ವಾಮಿ ಭೇಟಿ ಕೊಡೋದು ನೀವು? ಜನ ಸತ್ತ ಮೇಲೆ ಏನ್ ಕೊಡ್ತೀರಾ? ನೋಡಿ ಇಲ್ಲಿ ಎಷ್ಟು ಕೇಸು. ಈ ವಾರ 530 ಜನ ಸತ್ತಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ನೀವೇ. ಓಟು ಅಂತ ಬರ್ತಿರಲ್ಲ, ಗೊತ್ತಾಗುತ್ತೆ. ಆಗಲ್ಲ ಅಂತ ಬಿಟ್ಬಿಡಿ ಸಾರ್, ಬಿಟ್ಬಿಡಿ ಸರ್ಕಾರನ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಎಷ್ಟೋ ಜನರು ನಿಮ್ ನಂಬ್ಕೊಂಡಿರ್ತಾರೆ. ಏನ್ ಮಾಡಕ್ಕೆ? ಎಲ್ಲ ವೇಸ್ಟ್. ಈ ಲಾಕ್ಡೌನ್ನ ಎರಡನೇ ಆವೃತ್ತಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಸರ್ಕಾರ ಎಷ್ಟೇ ಟಫ್ ರೂಲ್ಸ್ ತಂದ್ರು ಜನರ ಓಡಾಟ ಮಾತ್ರ ಅಡ್ಡಾದಿಡ್ಡಿಯಾಗಿ ತಿರುಗಾಡ್ತಿದೆ. ಜನರಿಗೇನು ಬುದ್ಧಿನೇ ಇಲ್ವಾ ಅಂತ ಅಲ್ಲಿ ನೋಡಿ, ಹೇಗೆ ತಿರುಗಾಡ್ತಾರೆ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಇಲ್ಲ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅವ್ರಿಗೆ. ಬಿಡಿ. ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಹೀಗೆ ನೋಡ್ತಾ ಇರಿ. ಇದೀಗ ಒಂದು ಪುಟ್ಟ ವಿರಾಮ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈಗ ಕ್ರೀಡಾ ಸುದ್ದಿ. ದುಬೈನಲ್ಲಿ 8ನೇ ತಾರೀಕಿನಿಂದ ಅಥ್ಲೆಟಿಕ್ಸ್ ಪ್ರಾರಂಭವಾಗುತ್ತಿದೆ. ದೇಶದಿಂದ ಹಲವಾರು ಆಟಗಾರರು ಹೋಗುತ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನು ಸ್ಪೋರ್ಟ್ಸ್ ಸುದ್ದಿಗೆಲ್ಲ ಹೋಗೋದಾದ್ರೆ, ವಿರಾಟ್, ಅನುಷ್ಕಾ ಮತ್ತು ತಮ್ಮ ಮಗುವೊಂದಿಗೆ ಏರ್ಪೋರ್ಟ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಫೋಟೋ ತುಂಬಾ ವೈರಲ್ ಆಗಿದೆ. ಹಾಗೆ ಚಾಹಲ್ ಟಿಕ್ಟಾಕ್ ಕೂಡ ವೈರಲ್ ಆಗಿದೆ. ನಿನ್ನೆ ನಡೆದಂತಹ ಮ್ಯಾಚ್ ನಲ್ಲಿ ಮುಂಬೈ ವಿರುದ್ಧ RCB ಒಳ್ಳೆ ಗೆಲುವನ್ನು ಸಾಧಿಸಿದೆ. ಇದರಿಂದ ಫ್ಯಾನ್ಸ್ಗೆಲ್ಲ ತುಂಬಾ ಖುಷಿಯಾಗಿದೆ. ಈಗ ಚಲನಚಿತ್ರ ಸುದ್ದಿ. ಇಂದು ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಚಿತ್ರವು ಬಿಡುಗಡೆಯಾಗಿದೆ. ಚಿತ್ರ ವಿಮರ್ಶಕರಿಂದ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ಎರಡನೇ ಅಲೆ ಒಂದ್ ಕಡೆ ಆದ್ರೆ ಯುವರತ್ನ ಅಲೆ ಇನ್ನೊಂದ್ ಕಡೆ ಸಾಕ್ತಾ ಇದೆ. ಇಂದು ದೊಡ್ಡಮನೆ ಹುಡುಗ, ಬೆಟ್ಟದ ಹೂ, ರಾಜ್ಕುಮಾರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವರತ್ನ ಚಿತ್ರವು ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಂಡು ಬೆಳಿಗ್ಗೆ 6 ಗಂಟೆಗೆ ಶೋ ಹೋಗುವಂತಹ ಅಭಿಮಾನಿಗಳು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅಂತ ಸಂಜೆ 8:30 ಫಿಲ್ಮಿ ನ್ಯೂಸ್ ಅಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಅಪ್ಪು ಫ್ಯಾನ್ಸ್ಗೆಲ್ಲ ಇವತ್ತು ಹಬ್ಬನೇ ಅಂತ ಹೇಳಿದ್ರೆ, ಒಳ್ಳೆ ಚಿತ್ರ ಕೂಡ ಒಳ್ಳೆ ಓಪನಿಂಗ್ ತಗೊಂಡಿದೆ. ಸಾಂಗ್ಸು, ಫೈಟು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಜನರ ಅಭಿಪ್ರಾಯ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಕೋವಿಡ್-19 ನಿಯಂತ್ರಣಕ್ಕೆ ನುರಿತ ತಜ್ಞರನ್ನು ಭೇಟಿ ಮಾಡಲಿರುವ ಸರ್ಕಾರ.
ಕೊರೋನಾ ಕಂಟಕಕ್ಕೆ ಏನ್ ಪರಿಹಾರ, ಏನ್ ಮಾಡ್ಬೋದು, ಏನೆಲ್ಲ ಮಾಡ್ಕೋಬಹುದು, ಯಾವ ರಾಶಿಲಿ ಏನೇನ್ ತಪ್ಪಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಮ ಚಂದ್ರಶರ್ಮ ಗುರೂಜಿ ಅವರು ಬರ್ತಿದ್ದಾರೆ. ಮುಂದಿನ ಕಾರ್ಯಕ್ರಮ ಎಲ್ಲರೂ ತಪ್ಪದೆ ನೋಡಿ. ಮುಂದಿನ ಕಾರ್ಯಕ್ರಮಗಳು ರೇಷ್ಮೆ ಹುಳು ಸಾಗಾಣಿಕೆ ಬಗ್ಗೆ ತಿಳಿಯೋಣ. ಹಸು ಸಗಣಿ ಗೊಬ್ಬರದಿಂದ ಉತ್ತಮ ಬೆಳೆಯನ್ನು ಹೇಗೆ ತೆಗೆಯುವುದು ಎಂದು ತಿಳಿದುಕೊಳ್ಳಲು ಕೃಷಿ ತಜ್ಞರಾದ VS ಶ್ರೀನಿವಾಸ್ ರವರು ಆಗಮಿಸುತ್ತಿದ್ದಾರೆ. ಸ್ಟುಡಿಯೋದಿಂದ ಹೊರಹೋಗುವ ಕಾರಣದಿಂದ ಮಾಸ್ಕ್ ಅನ್ನು ಧರಿಸುತ್ತಿದ್ದೇವೆ. ನೀವು ಸಹ ಮನೆಯಲ್ಲೇ ಎಚ್ಚರವಾಗಿರಿ, ಹೊರಗಡೆ ಹೋಗಬೇಡಿ. ಹೋಗುವುದಾದರೆ ಮಾಸ್ಕ್ ಅನ್ನು ಬಳಸಿ. ನಿತ್ಯವೂ ಕೈಯನ್ನು ಶುಚಿಯಾಗಿಟ್ಟುಕೊಳ್ಳಿ. ಸ್ಯಾನಿಟೈಸರ್ ಬಳಸಿ. ಕೊರೋನಾ ಇದೆ ಎಂಬ ಭಯ ಬೇಡ, ಎಚ್ಚರಿಕೆಯನ್ನು ವಹಿಸಿ. ನಮಸ್ಕಾರ. ಇದಿಷ್ಟು ಈ ಹೊತ್ತಿನ ವಿಶೇಷ. 10 AM ನ್ಯೂಸ್ ಮುಗಿಸುವಂತ ಸಮಯ ಆಯಿತು. ಸದಾ ನೋಡ್ತಾ ಇರಿ ಸುದ್ದಿಗಾಗಿ. ಇದು AK24 TV.